ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್, ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಪ್ರಿಪೇರ್ ಮಾಡ್ತಕ್ಕಂತಹ ರೆಸಿಪಿ ಬಂದ್ಬಿಟ್ಟು ತುಂಬಾ ಹೆಲ್ತಿ ಮತ್ತು ಟೇಸ್ಟಿಯಾಗಿರುತ್ತೆ. ಫುಲ್ ಎನರ್ಜಿ ಕೊಡುವಂತಹ ಡ್ರೈ ಫ್ರೂಟ್ಸ್ ಲಡ್ಡು. ಇದಕ್ಕೆ ಕರದಂಟು ಅಂತಲೂ ಸಹ ಕರೀತಾರೆ. ಈ ಲಡ್ಡುವಿನಿಂದ ನಮಗೆ ಹೇರಳವಾಗಿ ಪ್ರೋಟೀನ್ ಸಿಗುತ್ತೆ. ಹಾಗಾಗಿ ಡೈಲಿ ಪ್ರೋಟೀನ್ ರಿಕ್ವೈರ್ಮೆಂಟ್ನ ಕಂಪ್ಲೀಟ್ ಮಾಡೋದಕ್ಕೆ ಈ ಲಡ್ಡು ಬೆಸ್ಟ್ ನ್ಯಾಚುರಲ್ ಆಪ್ಷನ್. ಎಸ್ಪೆಷಲಿ ಮಕ್ಕಳಿಂದ ಹಿಡಿದು ವಯಸ್ಕರ ತನಕ ಮತ್ತು ವರ್ಕಿಂಗ್ ವುಮೆನ್ಸ್ ಬಂತು ಬಹಳನೇ ಒಳ್ಳೆಯದು. ಬನ್ನಿ, ಹಾಗಾದರೆ ತಡ ಯಾಕೆ ಮಾಡೋದು, ಈ ರೆಸಿಪಿನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಬನ್ನಿ ಮಕ್ಕಳ, ಯಾವ ರೀತಿ ಮಾಡೋದು ಅಂತ ನೋಡೋಣ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: 1 ಕಪ್ಪು ಗೋಡಂಬಿ, ಬಾದಾಮಿ, ಶೇಂಗಾ ಬೀಜ, ಒಣ ದ್ರಾಕ್ಷಿ, ತುರಿದ ಒಣ ಕೊಬ್ಬರಿ, ಅರ್ಧ ಕಪ್ಪು ವಾಲ್ನಟ್ ಮತ್ತು ಪಿಸ್ತಾ, 1 ಕಪ್ಪು ಒಣ ದ್ರಾಕ್ಷಿ, ಹಾಗೆ ಅರ್ಧ kg ಫ್ರೆಶ್ ಡೇಟ್ಸ್ ಮತ್ತು ಸ್ವಲ್ಪ ಏಲಕ್ಕಿ ಪುಡಿ, ಹಾಗೆ ತುಪ್ಪ, ಎಳ್ಳು, ಗಸಗಸೆ, ಫ್ಲೆಕ್ಸ್ ಸೀಡ್ಸ್, ಕುಂಬಳ ಮತ್ತು ಕಲ್ಲಂಗಡಿ ಬೀಜ. ಇವು ಆಪ್ಷನಲ್, ನಿಮಗೆ ಬೇಕಿದ್ರೆ ಹಾಕೋಬೋದು, ಇಲ್ಲಾಂದರೆ ಪರವಾಗಿಲ್ಲ, ನಡೆಯುತ್ತೆ. ಹಾಕಿದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಈಗ ನಾನಿಲ್ಲಿ ಗೋಡಂಬಿನ ಚಿಕ್ಕದಾಗಿ ಪೀಸ್ ಮಾಡ್ಕೊಂಡಿದ್ದೇನೆ. ಮಾಡಿಬಿಟ್ಟು ಇದನ್ನು ಚಿಕ್ಕದಾದ ಉರಿಯಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ತೇನೆ. ಇದು ಕಂದು ಬಣ್ಣ ಬರೋವರೆಗೂ ಹುರ್ಕೊಂಡ್ಬಿಟ್ಟು ಇದನ್ನು ಸೈಡಲ್ಲಿ ಇಡೋಣ. ನೋಡ್ತಾ ಇರ್ಬೋದು, ಲೈಟಾಗಿದ್ದು ಗೋಲ್ಡನ್ ಕಲರ್ಗೆ ತಿರುಗ್ತಾ ಇದೆ. ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ. ಇದನ್ನು ನಾನೀಗ ಸೈಡಿಗೆ ಒಂದು ಪ್ಲೇಟ್ ಒಳಗಡೆ ಹಾಕ್ತಾ ಇದ್ದೇನೆ. ನಾನೀಗ ಬಾದಾಮಿನ ಬಾಣಲಿಯಲ್ಲಿ ಹಾಕ್ಬಿಟ್ಟು ಕಡಿಮೆ ಉರಿಯಲ್ಲಿ ಅದನ್ನು ಫ್ರೈ ಮಾಡ್ಕೋಬೇಕು. ಇದು ಸಹ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಒಂದು ಪ್ಲೇಟಲ್ಲಿ ತಣ್ಣಗಾಗೋದಕ್ಕೆ ಇಡಿ. ಅದು ತಣ್ಣಗಾದ್ಮೇಲೆ ನೀವು ಇದನ್ನು ಚಿಕ್ಕ ಚಿಕ್ಕ ಪೀಸ್ಗಳಾಗಿ ನಾವು ಇದನ್ನು ಕಟ್ ಮಾಡಬೇಕಾಗತ್ತೆ. ನಾನಿಲ್ಲಿ ನೋಡಿ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ನಾನು ಅದನ್ನು ಕಟ್ ಮಾಡ್ಕೊಳ್ತಾ ಇದ್ದೇನೆ. ಇದನ್ನು ಸಹ ಒಂದು ತಟ್ಟೆಯಲ್ಲಿ ಒಂದು ಸೈಡಲ್ಲಿ ಇಟ್ಬಿಡೋಣ. ಈಗ ನಾನೀಗ ಒಣ ಖರ್ಜೂರ ತಗೊಳ್ತಾ ಇದ್ದೇನೆ. ಈಗ ಒಳಗಡೆ ಇರುವಂತಹ ಬೀಜಗಳನ್ನ ಬಿಡಿಸ್ಕೋಬೇಕು. ಇದನ್ನು ಸಹ ಚಿಕ್ಕದಾಗಿ ಪೀಸಾಗಿ ನಾವು ಕಟ್ ಮಾಡಿಕೊಂಡು ಬಾಂಡಿಯಲ್ಲಿ ಹಾಕ್ಬಿಟ್ಟು ಚಿಕ್ಕ ಉರಿಯಲ್ಲೇ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ಇದು ಫ್ರೈ ಮಾಡಾದಮೇಲೆ ಇದನ್ನು ಸಹ ಒಂದು ತಟ್ಟೆಗೆ ಹಾಕಿ ಅದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಿ. ಇದು ತುಂಬ ಎಷ್ಟು ದೊಡ್ಡದಾಗಿರೋದ್ರಿಂದ ನಾನು ಗ್ರೈಂಡ್ ಮಾಡ್ಕೊಳ್ತೀನಿ. ಸ್ವಲ್ಪ ಜಾಸ್ತಿ ಪುಡಿ ಬೇಡ, ಫೈನ್ ಪೇಸ್ಟ್ ಆಗೋ ಥರ ಆಗೋದು ಬೇಡ. ಈ ಥರ ಪುಡಿ ಉದುರುದಾಗಿರಬೇಕು. ಆ ಥರ ನಾನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಒಂದು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೇನೆ. ಗಸಗಸೆಯನ್ನು ಹುರ್ಕೊಳ್ತಾ ಇದ್ದೇನೆ. ಎಲ್ಲ ಐಟಮ್ಸ್ಗಳನ್ನು ಅಷ್ಟೇ ನಾವು ಕಡಿಮೆ ಫ್ಲೇಮಲ್ಲೇ ಇಟ್ಬಿಟ್ಟು ನಾವು ಹುರ್ಕೋಬೇಕು. ಇಲ್ಲಿ ನಾನಿಲ್ಲಿ ಫ್ರೆಶ್ ಡೇಟ್ಸ್ನ ತಗೊಳ್ತಾ ಇದ್ದೇನೆ. ಇದು ಅಷ್ಟೇ, ನಾವೀಗ ಈ ಲಡ್ಡುಗೆ ಯಾವುದೇ ಕಾರಣಕ್ಕೂ ಶುಗರ್ನ ಆ್ಯಡ್ ಮಾಡ್ತಾ ಇಲ್ಲ, ಬೆಲ್ಲ ಹಾಕ್ತಾ ಇಲ್ಲ. ನಮಗೆ ಇಲ್ಲಿ ಸ್ವೀಟ್ ಟೇಸ್ಟ್ ಕೊಡೋದೇ ಈ ಡೇಟ್ಸ್ಗಳು ಮತ್ತು ದ್ರಾಕ್ಷಿ. ನೋಡಿ, ಡೇಟ್ಸ್ನು ಸಹ ನಾನು ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ಈ ಥರ ಪುಡಿ ಮಾಡ್ಕೊಂಡಿದ್ದೀನಿ. ತುಂಬ ಫೈನ್ ಪೇಸ್ಟ್ ಬೇಡ. ನಾನಿಲ್ಲಿ ಚಿಕ್ಕದಾದ ಉರಿಯಲ್ಲಿ ಶೇಂಗಾನು ಸಹ ಹುರ್ಕೊಳ್ತಾ ಇದ್ದೇನೆ. ಇದು ಚೆನ್ನಾಗಿ ಹುರಿದಾದ್ಮೇಲೆ ಒಂದು ತಟ್ಟೆಗೆ ಹಾಕಿಬಿಡಿ. ಅದು ತಣ್ಣಗಾದ ಮೇಲೆ ಈ ಶೇಂಗಾ ಬೀಜದಲ್ಲಿರ್ತಕ್ಕಂತಹ ಸ್ಕಿನ್ ಔಟ್ ಮಾಡಬೇಕು. ನಾವು ಕೈಯಲ್ಲಿ ನೋಡಿ ಈ ಥರ ಪ್ರೆಸ್ ಮಾಡಿದರೆ ಸಾಕು, ಈ ಥರ ಸ್ಕಿನ್ ಎಲ್ಲ ಬಿಡ್ಕೊಳುತ್ತೆ. ಅದನ್ನು ಕ್ಲೀನ್ ಮಾಡ್ಕೊಳ್ಳೋಣ. ನೋಡಿ, ಈಗ ಕ್ಲೀನಾಗಿ ರೆಡಿಯಾಗಿದೆ. ಇದು ಸಹ ತುಂಬ ದಪ್ಪ ಇರೋದ್ರಿಂದ ಇದು ಸ್ವಲ್ಪ ಲೈಟಾಗಿ ಒಂದು ಸ್ವಲ್ಪ ಮಿಕ್ಸಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಅಂದರೆ ತುಂಬ ಪೌಡರ್ ಮಾಡಬಾರ್ದು, ಸ್ವಲ್ಪ ಹುಡಿಯಾಗೇ ಇರಲಿ. ಈಗ ದ್ರಾಕ್ಷಿನೂ ಸಹ ಲೋ ಫ್ಲೇಮ್ನಲ್ಲಿ ಹುರ್ಕೊಳ್ತಾ ಇದ್ದೀನಿ. ಇದು ಫ್ರೈ ಮಾಡಾದ್ಮೇಲೆ ಇದನ್ನು ಸಹ ತಟ್ಟೆಗೆ ತೆಗೆದಿರಿ. ಅದು ತಣ್ಣಗಾದ್ಮೇಲೆ ನಾವು ಮತ್ತೆ ಮಿಕ್ಸಿಗೆ ಹಾಕಬೇಕಾಗುತ್ತೆ. ನೋಡಿ, ನೀವು ನೋಡ್ತಾ ಇರ್ಬೋದು, ನಾನು ಇಲ್ಲಿ 1 ಸ್ಪೂನು ಗೀ ಹಾಕಿದೆ ಫ್ರೈ ಮಾಡ್ಕೊಳ್ಳುವಾಗ. ಈಗ ಇದು ತಣ್ಣಗಾಗಿದೆ. ನಾನು ಇದನ್ನು ಮಿಕ್ಸಿಗೆ ಹಾಕ್ಕೊಳ್ತೇನೆ.
ಸ್ವಲ್ಪ ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು. ನೋಡಿ ಈ ಥರ ಪೇಸ್ಟ್ ಆಗಿದೆ. ನಾವು ಈಗ ಎಲ್ಲ ಹುರಿದ್ಬಿಟ್ಟು ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಎಲ್ಲ ಐಟಮ್ಸ್ಗಳನ್ನ ನಾನು ಒಂದು ಬಾಣಲಿ ಒಳಗಡೆ ಹಾಕ್ಕೊಳ್ತಾ ಇದ್ದೇನೆ. ಫ್ರೆಂಡ್ಸ್, ಬಾದಾಮಿ, ಗೋಡಂಬಿ, ಪಿಸ್ತಾ, ಒಣದ್ರಾಕ್ಷಿ, ಖರ್ಜೂರ ಎಲ್ಲ ಡ್ರೈ ಫ್ರೂಟ್ಸು ಸಹ ಹೈ ಪ್ರೋಟೀನ್ ಸೋರ್ಸ್ ಆಗಿರ್ತವೆ. ಈ ಪ್ರೋಟೀನ್ ನಮ್ಮ ಮಸಲ್ಸ್ನ ಸ್ಟ್ರಾಂಗ್ ಮಾಡುತ್ತೆ, ಬಾಡಿ ರಿಪೇರಿ ಪ್ರೋಸೆಸ್ನ ಇಂಪ್ರೂವ್ ಮಾಡುತ್ತೆ, ಹಾಗೆಯೇ ಡೈಲಿ ವೀಕ್ನೆಸ್ನ ಅದು ಕಡಿಮೆ ಮಾಡುತ್ತೆ. ನಾನಿಲ್ಲಿ ಒಣ ಕೊಬ್ಬರಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇದನ್ನು ಸಹ ನಾವು ಗ್ರೈಂಡ್ ಮಾಡ್ಕೊಂಡ್ಬಿಟ್ಟು ಅದರೊಳಗಡೆ ಹಾಕ್ತಾ ಇದ್ದೀವಿ ಫ್ರೆಂಡ್ಸ್. ಈಗ ನೋಡಿ ಎಲ್ಲ ರೆಡಿ ಆಗಿದೆ ಇಂಗ್ರೀಡಿಯೆಂಟ್ಸು. ಇದನ್ನು ಚೆನ್ನಾಗಿ ನಾವು ಇವಾಗ ಮಿಕ್ಸ್ ಮಾಡಬೇಕು, ಕಲಿಸ್ಬೇಕು. ಯಾವುದೇ ರೀತಿಯ ಶುಗರ್ನ ಆ್ಯಡ್ ಮಾಡೋ ಹೋಗಿರಲ್ಲ, ಬೆಲ್ಲನ ಹಾಕೋ ಹೋಗಿರಲ್ಲ. ದಿಸ್ ಈಸ್ ಪ್ಯೂರ್ ಶುಗರ್ ಫ್ರೀ ರೆಸಿಪಿ ಆಗಿರುತ್ತೆ. ಇದಕ್ಕೆ ನಾನೀಗ ಸ್ವಲ್ಪ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಬೇಕು ಫ್ರೆಂಡ್ಸ್. ಇದು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡ್ತಾ ಇರ್ಬೋದು, ಈಗ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿದ್ದೇನೆ. ಈಗ ನಾದ್ಕೊಂಡ್ಬಿಟ್ಟು ಈ ಥರ ನಿಮಗೆ ಲಡ್ಡು ಶೇಪ್ ಬೇಕಾದ್ರೆ ಲಡ್ಡು ಶೇಪ್, ಅಥವಾ ನಿಮಗೆ ಯಾವ ಥರ ಶೇಪ್ ಬೇಕೋ ಆ ಥರ ಮಾಡ್ಕೋಬೋದು. ಮಕ್ಕಳಂತೂ ತುಂಬ ಖುಷಿಯಾಗಿ ತಿಂತಾರೆ ಫ್ರೆಂಡ್ಸ್. ನಾವು ಮಕ್ಕಳಿಗೆ ಹೊರಗಡೆ ಜಂಕ್ ಫುಡ್ಗಳನ್ನ ಕೊಡೋದಕ್ಕಿಂತ ಮನೆಯಲ್ಲೇ ಈ ಥರ ಮಾಡಿಬಿಟ್ಟು ತಿನ್ನಿಸೋದ್ರಿಂದ ಬಹಳ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಈ ಲಡ್ಡುನ ಏರ್ ಟೈಟ್ ಕಂಟೈನರ್ನಲ್ಲಿ ಒಂದು 20ರಿಂದ 25 ದಿವಸ ರೂಮ್ ಟೆಂಪ್ರೇಚರ್ನಲ್ಲಿ ಸ್ಟೋರ್ ಮಾಡಬಹುದು. ಫ್ರೆಂಡ್ಸ್, ಈ ಹೆಲ್ತಿ ಲಡ್ಡು ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬನ್ನಿ ಎಲ್ಲರೂ ಆರೋಗ್ಯವಾಗಿ ಖುಷಿಯಾಗಿರೋಣ. ಧನ್ಯವಾದಗಳು. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ.